ನಾಮದಲ್ಲಿ ಈ ಬೆಳಗ್ಗೆ ನಿಮಗೆ ಸ್ವಾಗತಿಸ್ತೇನೆ. ಇವತ್ತಿನ ವಾಕ್ಯ ಮತ್ತಾಯನ ಬರೆದ ಸುವಾರ್ತೆ 9ನೇ ಅಧ್ಯಾಯ 4ನೇ ವಾಕ್ಯದಲ್ಲಿ ಯೇಸು ಸ್ವಾಮಿ ಹೇಗೆ ಹೇಳುತ್ತಾನೆ, ನೀವು ಯಾಕೆ ನಿಮ್ಮ ಮನಸ್ಸಿನಲ್ಲಿ ಕೆಟ್ಟದ ಯೋಚನೆ ಮಾಡ್ತೀರಾ ಅಂತ ಯೇಸು ಹೇಳ್ತಾ ಇದ್ದಾನೆ. ಪ್ರಿಯರೇ, ಇವತ್ತು ನಾವು ನೋಡುವಾಗ, ಇಡೀ ಜಗತ್ತಿನಲ್ಲಿ ನಾವು ನೋಡುವಾಗ ಅನೇಕ ಜನರು ತಮ್ಮ ಮನಸ್ಸಿನಲ್ಲಿ ಕೆಟ್ಟ ಯೋಚನೆ ಮಾಡ್ತಾ ಇದ್ದಾರೆ. ತನ್ನ ಬಗ್ಗೆ ಕೆಟ್ಟ ಯೋಚನೆ ಮಾಡ್ತಾರೆ, ಕುಟುಂಬದ ಬಗ್ಗೆ ಕೆಟ್ಟದ ಯೋಚನೆ ಮಾಡ್ತಾರೆ, ತಮ್ಮ ಕೆಲಸ ಕಾರ್ಯದ ಬಗ್ಗೆ ಕೆಟ್ಟದ ಯೋಚನೆ ಮಾಡ್ತಾರೆ, ಮತ್ತು ತಮ್ಮ ಫ್ರೆಂಡ್ ಸರ್ಕಲ್ ಬಗ್ಗೆ ಕೆಟ್ಟದ ಯೋಚನೆ ಮಾಡ್ತಾರೆ. ಯಾಕೆ ಈ ಕೆಟ್ಟದ ಯೋಚನೆ ಯಾವಾಗ ನಿಮ್ಮ ಜೀವಿತದಲ್ಲಿ ಬರುತ್ತದೆ ಪ್ರಿಯರೇ, ನಿಮ್ಮ ಜೀವಿತ ಅದು ನಾಶದ ಕಡೆಗೆ ಹೋಗುತ್ತದೆ, ನಿಮ್ಮ ಜೀವಿತ ಒಂದು ಭಯದ ಕಡೆಗೆ ಹೋಗುತ್ತದೆ, ನಿಮ್ಮ ಜೀವಿತ ಇದ್ದ ಹಾಗೆ ಇರುವುದಿಲ್ಲ ಪ್ರಿಯರೇ. ಯಾಕಂದರೆ ಈ ಕೆಟ್ಟ ಯೋಚನೆ ಮನುಷ್ಯನಿಗೆ ಜೀವಿಸ್ಲಕ್ಕೂ ಆಗುವುದಿಲ್ಲ. ಯಾಕಂದರೆ ಈ ಕೆಟ್ಟ ಯೋಚನೆ ನಿನ್ನ ಇಡೀ ಲೋಕದ ಮೇಲೆ ಅದು ಕೆಟ್ಟದ ಪ್ರಭಾವ ಬೀಳುತ್ತದೆ. ಈ ಕೆಟ್ಟದ ಯೋಚನೆ ನಿನ್ನನ್ನು ನಾಶ ಮಾಡುತ್ತದೆ. ಈ ಕೆಟ್ಟದ ಯೋಚನೆ ನಿನ್ನ ಕುಟುಂಬ ನಾಶ ಮಾಡುತ್ತದೆ. ಈ ಕೆಟ್ಟದ ಯೋಚನೆ ನಿನ್ನ ಶರೀರ ನಾಶ ಮಾಡುತ್ತದೆ. ಈ ಕೆಟ್ಟದ ಯೋಚನೆ ನಿನ್ನ ಕೆಲಸ ಕಾರ್ಯಗಳು ನಾಶ ಮಾಡುತ್ತದೆ. ಈ ಕೆಟ್ಟದ ಯೋಚನೆ ನಿನ್ನ ಮಕ್ಕಳನ್ನು ನಾಶ ಮಾಡುತ್ತದೆ. ಈ ಕೆಟ್ಟದ ಯೋಚನೆ ನಿನ್ನನ್ನು ಆ ನಿದ್ರತೆಯಲ್ಲಿ ತರುತ್ತದೆ. ಈ ಕೆಟ್ಟದ ಯೋಚನೆ ಭಯದಲ್ಲಿ ತರುತ್ತದೆ. ಈ ಕೆಟ್ಟದ ಯೋಚನೆ ನಿನ್ನ ಜೀವಿತದಲ್ಲಿ ಇರುವಾಗ ನಿನ್ನ ಸೋಲನ್ನು ಅನುಭವಿಸ್ತಿ ಪ್ರಿಯರೇ. ಅದಕ್ಕೆ ಪ್ರಿಯರೇ ಯೇಸು ಹೇಳ್ತಾ ಇದ್ದಾನೆ, ಯಾಕೆ ನಿಮ್ಮ ಮನಸ್ಸಿನಲ್ಲಿ ನೀವು ಕೆಟ್ಟದ ಯೋಚನೆ ಮಾಡ್ತೀರಾ ಅಂತ ಯೇಸು ಹೇಳ್ತಾ ಇದ್ದಾನೆ. ಪ್ರಿಯರೇ, ನಿನ್ನ ಬಗ್ಗೆ, ನಿನ್ನ ಕುಟುಂಬ ಬಗ್ಗೆ, ನಿನ್ನ ಸೇವೆ ಬಗ್ಗೆ, ನಿನ್ನ ಕೆಲಸ ಕಾರ್ಯ ಬಗ್ಗೆ, ನೀನು ಮಾಡಿರುವ ಜಾಬ್ ಬಗ್ಗೆ ಯಾಕೆ ನೀನು ಕೆಟ್ಟದ ಯೋಚನೆ ಮಾಡ್ತೀಯ? ಆದರೆ ಈ ಕೆಟ್ಟದ ಯೋಚನೆ ಯಾಕೆ ಹೋಗ್ತಾ ಇಲ್ಲ ಅಂತಾರೆ, ನಿನ್ನ ಜೀವಿತದಲ್ಲಿ ಒಬ್ಬ ಸಹಾಯಕ ಬೇಕು. ಆತನ ಹೆಸರು ಯೇಸು ಕ್ರಿಸ್ತನು. ಪ್ರಿಯರೇ, ಈ ಯೇಸು ಕ್ರಿಸ್ತನು ಎಂಬ ರಕ್ಷಕನು ನೀನು ನಂಬೋದಾದರೆ ಈ ಯೇಸು ನಿನ್ನ ಜೀವಿತವನ್ನು ಬದಲಾವಣೆ ಮಾಡುತ್ತದೆ, ನಿನ್ನ ಕುಟುಂಬವನ್ನು ಬದಲಾವಣೆ ಮಾಡುತ್ತಾನೆ, ನಿನ್ನ ಜೀವಿತವನ್ನು ಬದಲಾವಣೆ ಮಾಡುತ್ತಾನೆ. ಮತ್ತು ನಿನ್ನ ಕೆಟ್ಟದ ಯೋಚನೆ ಏನೇನು ಬರ್ತಾ ಇದೆ ಅದು ನಿನ್ನ ಕೆಟ್ಟದ ಯೋಚನೆ ತೆಗೆದು ಯೇಸುವಿನ ಒಳ್ಳೆಯ ಯೋಚನೆ ನಿನ್ನ ಹೃದಯದಲ್ಲಿ ಹಾಕಿ ನಿನ್ನ ಕುಟುಂಬದಲ್ಲಿ ನೀನು ಒಳ್ಳೆಯ ಇರ್ಲಿಕ್ಕೆ ಕೃಪೆ ಮಾಡುತ್ತಾನೆ. ಅದಕ್ಕೆ ಯೇಸು ಹೇಳ್ತಾ ಇದೆ, ನಿಮ್ಮ ಮನಸ್ಸಲ್ಲಿ ನೀವು ಕೆಟ್ಟದ ಯೋಚನೆ ಮಾಡಬೇಡ್ರಿ. ಹಲ್ಲೆಲೂಯ. ಈಗ ನೀನು ಯಾರಾದರೂ ಇರ್ಬೋದು, ಎಲ್ಲಾದರೂ ಇರ್ಬೋದು, ಯಾವ ಸ್ಥಳದಲ್ಲಿ ಇದ್ದಿದ್ದು ಗೊತ್ತಿಲ್ಲ, ನಿನ್ನ ಬಗ್ಗೆ ನೀನೇ ಕೆಟ್ಟದ ಯೋಚನೆ ಮಾಡಬೇಡ. ಅಯ್ಯ ನನ್ನ ಕೂದಲು ಇಲ್ಲ, ಅಯ್ಯ ನನ್ನ ಬಾಡಿ ಕರಗ್ತಾ ಇದೆ, ಅಯ್ಯ ನನಗೆ ಕಣ್ಣು ಇಲ್ಲ, ಅಯ್ಯ ನನ್ನ ಕಾಲು ಇಲ್ಲ, ಅಯ್ಯ ನನಗೆ ಇದು ಇಲ್ಲ. ಕೆಟ್ಟದ ಯೋಚನೆ ಮಾಡಬೇಡ. ಹಲ್ಲೆಲೂಯ. ಈ ಕೆಟ್ಟದ ಯೋಚನೆ ನಿನ್ನನ್ನು ನಾಶನ ಕಡೆಗೆ ಒಯ್ತದೆ, ಭಯದಲ್ಲಿ ಒಯ್ತದೆ, ಸೋಲಿನಲ್ಲಿ ಒಯ್ತದೆ. ಈ ಕೆಟ್ಟದ ಯೋಚನೆ ನೀನು ಮಾಡುವಾಗ ಅನೇಕ ಚಿಂತೆಯಲ್ಲಿ ನೀನು ಬೀಳುತ್ತಿ ಪ್ರಿಯರೇ. ಅದಕ್ಕೆ ಯೇಸು ಹೇಳ್ತಾ ಇದ್ದಾನೆ, ನೀನು ಮನಸ್ಸಿನಲ್ಲಿ ಯಾಕೆ ಚಿಂತೆ ಮಾಡ್ತಿ, ಯಾಕೆ ನೆಗೆಟಿವಿಟಿ ಯೋಚನೆ ಮಾಡ್ತಿ, ಯಾಕೆ ಕೆಟ್ಟದ ಯೋಚನೆ ಮಾಡ್ತಿ ಅಂತ ಯೇಸು ಹೇಳ್ತಾ ಇದ್ದಾನೆ. ಪ್ರಿಯರೇ, ಇವತ್ತು ಈ ಶುಭ ಸಂದೇಶ ನಿನಗೆ ಸಾರ್ತಾ ಇದ್ದೇನೆ. ಇಡೀ ಲೋಕದಲ್ಲಿ ನೀನು ಯಾರಾದರೂ ಇರ್ಬೋದು, ಯೇಸು ನಿನಗೆ ಹೇಳ್ತಾ ಇದ್ದಾನೆ, ಕೆಟ್ಟದ ಯೋಚನೆ ಮಾಡಬೇಡ. ಅದಕ್ಕೆ ಯೇಸು ನಿನ್ನ ಜೀವಿತವನ್ನು ಬದಲಾವಣೆ ಮಾಡಬೇಕಾದರೆ ಯೇಸು ಬೇಕು ಪ್ರಿಯರೇ. ಯೇಸು ನಿನ್ನ ಜೀವಿತದಲ್ಲಿ ಬರುವಾಗ ನಿನ್ನ ಕುಟುಂಬ, ನಿನ್ನ ಸೇವೆ, ನಿನ್ನ ಇದ್ದದ ಸ್ಥಳವನ್ನು ಇರುವುದಿಲ್ಲ ಪ್ರಿಯರೇ. ಅದಕ್ಕೆ ಯೇಸು ಈ ವಾಕ್ಯ ನಿನ್ನನ್ನು, ನಿನ್ನ ಕುಟುಂಬವನ್ನು ಆಶೀರ್ವಾದ ಮಾಡಲಿ. ಆಮೀನ್.